ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ವೀನಸ್ ವೇದಿಕ್ಸ್ ಬಾತ್ ಪೌಡರ್. ಈ ಬಾತ್ ಪೌಡ್ರ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಸೋಪಿನ ಬದಲು ಯೂಸ್ ಮಾಡೋದು ಇದು. ಒಂಥರ ಮೈಯೆಲ್ಲ ಇದು ಹಚ್ಕೊಂಡು ಸ್ನಾನ ಮಾಡಿದ್ರೆ ಸುಗಂಧ ಭರಿತವಾಗಿರುತ್ತೆ. ಯಾವ ಪರ್ಫ್ಯೂಮು ಬೇಡ, ಯಾವ ಡಿಯೋಡ್ರೆಂಟು ಕೂಡ ಬೇಕಾಗಿಲ್ಲ. ಇದೇನಂದರೆ ನೀರಿನಲ್ಲಿ ಕಲಿಸ್ಬಿಟ್ಟು ಇದನ್ನು ಮೈಗೆಲ್ಲ ಹಚ್ಕೊಂಡು ಮುಖಕ್ಕೂ ಹಚ್ಕೊಂಡು ಚೆನ್ನಾಗಿ ಸ್ನಾನ ಮಾಡಿದ್ರೆ, ಉಜ್ಜಿಕೊಂಡು ಸ್ನಾನ ಮಾಡಿದ್ರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಇವಾಗ ಉಪ್ಟನ್ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ, ಅದೇ ನಮ್ಮ ಹಿಂದಿನ ಕಾಲದ ಇದೆ ಸ್ನಾನದ ಚೂರ್ಣ. ವೀನಸ್ ವೇದಿಕ್ಸ್ ಸ್ನಾನದ ಚೂರ್ಣ ಬಾತ್ ಪೌಡರ್. ಇದು ಫೇಸ್ ಪ್ಯಾಕ್ ಆಗಾದರೂ ಯೂಸ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾರೆ. ನೀವು ಸ್ನಾನ ಮಾಡಬೇಕಾದ್ರೆ ಫಸ್ಟು ಫೇಸ್ಗೆ ಹಚ್ಕೊಂಡು ಆಮೇಲೆ ಮೈಗೆಲ್ಲ ಹಚ್ಕೊಂಡು ಮೈಯೆಲ್ಲ ಉಜ್ಕೊಂಡು ಸ್ನಾನ ಮಾಡೋ ಅಷ್ಟರಲ್ಲಿ ಫೇಸಲ್ಲಿ ನೆಂದಿರುತ್ತೆ. ಅದನ್ನು ಮೂಗತ್ರ ಎಲ್ಲ ಸ್ಕ್ರಬ್ ಮಾಡಿಕೊಂಡ್ರೆ ವೈಟ್ ಹೆಡ್ಸ್ ಕೂಡ ಬರುತ್ತೆ, ಆಮೇಲೆ ಫೇಸ್ ಕೂಡ ಬ್ರೈಟನಿಂಗ್ ಆಗುತ್ತೆ. ಸೊ ಈ ಬಾತ್ ಪೌಡ್ರ್ ಅಂತೂ ಭಾಳ ಎಲ್ಲರಿಗೂ ಯೂಸ್ಫುಲ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಒಂದು ವಾರದಲ್ಲಿ ಒಂದು ದಿವಸ ಸ್ನಾನ ಮಾಡ್ತೀವಲ್ವ, ಆವತ್ತು ಕೂಡ ಈ ಬಾತ್ ಪೌಡ್ರ್ ಯೂಸ್ ಮಾಡಿದ್ರೆ ಚೆನ್ನಾಗಿ ಎಣ್ಣೆ ಕೂಡ ಹೋಗುತ್ತೆ. ಹಾಗೆ ಕೆಲವು ಮಕ್ಕಳಿಗೆ ಇವಾಗ ಕತ್ತತ್ರ, ಆಮೇಲೆ ಕೈ ಹತ್ರ ಮೊಣಕಾಲು ಹತ್ರ ಎಲ್ಲ ಕಪ್ಪಗೆಲ್ಲ ಇರುತ್ತೆ. ಸ್ನಾನ ಮಾಡಬೇಕಾದ್ರೇ ಡೈಲಿ ಸ್ಕ್ರಬ್ಬಿಂಗ್, ಅದಕ್ಕೇ ಟೈಮ್ ವೇಸ್ಟ್ ಮಾಡೋಕ್ಕಾಗಲ್ಲ. ಈ ಪೌಡ್ರನ್ನ ಸ್ನಾನ ಮಾಡಬೇಕಾದ್ರೆ ನೀರಿನಲ್ಲಿ ಕಲಿಸ್ಕೊಂಡು ಹಚ್ಕೊಂಡು ಹಾಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಕತ್ತತ್ರ ಎಲ್ಲ ರೆಗ್ಯುಲರ್ ಡೈಲಿ ಸ್ಕ್ರಬ್ಬಿಂಗ್ ಮಾಡಿಕೊಂಡ್ರೆ ಖಂಡಿತ ಹೋಗುತ್ತೆ. ಈವನ್ ಈ ಡೆಡ್ ಸ್ಕಿನ್ ಎಲ್ಲ ಮುಖದಲ್ಲಿ ಕೆಲವ್ರಿಗೆ ಜಾಸ್ತಿ ಇರುತ್ತೆ, ಅದು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಹೋಗುತ್ತೆ. ನಮ್ಮದು ಫೇಸ್ ಪ್ಯಾಕು ಮತ್ತು ಈ ಸ್ನಾನ ಚೂರ್ಣದಲ್ಲಿ ಡಿಫ್ರೆನ್ಸ್ ಏನಂದರೆ ಫೇಸ್ ಪ್ಯಾಕು ಸ್ವಲ್ಪ ನೈಸಾಗಿರುತ್ತೆ, ಈ ಬಾತ್ ಪೌಡ್ರ್ ಸ್ವಲ್ಪ ರಫ್ ಆಗಿರುತ್ತೆ. ಯಾಕೆಂದರೆ ನಮಗೆ ಸ್ಕ್ರಬ್ಬಿಂಗ್ಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು. ಸೊ ಬಾತ್ ಪೌಡ್ರ್ ತೊಗೊಂಡು ಯೂಸ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಥ್ಯಾಂಕ್ ಯು.